ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬಹಳ ದಿನಗಳ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ಅದರಿಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಅಷ್ಟು ಕಾಣ್ತಿದೆ ಅಂದ್ಕೋತೀನಿ. ಸೊ ಈ ಥರ ನೆಕ್ ಡಿಸೈನ್ ಹೇಗೆ ಕಟಿಂಗ್ ಹಾಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಅಸ್ತರ್ ಇರುತ್ತಲ್ವ, ಸೊ ಕಾಟನ್ ಅಸ್ತರ್ ತೊಗೊಂಡಿದ್ದೀನಿ. ಅಸ್ತರ್ ಪೀಸ್ ಮೇಲೆ ನಾನು ಮಾರ್ಕ್ ಹಾಕ್ಕೋತಿದ್ದೀನಿ. ಬ್ಲೌಸ್ ಲೆಂತ್ 13 ಇತ್ತು, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಹಾಗೆ ಚೆಸ್ಟ್ ಮೆಜರ್ಮೆಂಟ್ 10 ಇತ್ತು, 2 ಇಂಚ್ ಎಕ್ಸ್ಟ್ರಾ ತೊಗೊಂಡು 12 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ 7 ತೊಗೊಂಡಿದ್ದೀನಿ, 7 ಇಂಚ್ ತೊಗೊಂಡಿದ್ದೀನಿ. ಇದು ಬೋಟ್ ನೆಕ್ ಟೈಪ್ ಬರುತ್ತೆ, ಸೊ ಅದಕ್ಕೆ. ಹಾಗೆ ಇದು ನೆಕ್ ವಿಡ್ತ್ ಬಂದು 4 ಇಂಚ್ ತೊಗೊಳ್ತೀನಿ. ಕೊರಳಿನ ಅಗಲ ಒಂದು 4 ಇಂಚ್ ತೊಗೊಳ್ತೀನಿ. ಹಾಗೆ ಇನ್ನು ನಾವು ನೆಕ್ ತೊಗೊಳ್ಬೇಕಾದ್ರೆ ಬೆನ್ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಲ್ವ. ಸೊ ಮೊದಲು 1/2 ಇಂಚ್ ಮಡ್ಚೋದಕ್ಕೆ ಬಿಟ್ಬಿಡೋಣ. ಸೊ ಮಡ್ಚೋದಕ್ಕೆ ಬಿಟ್ಟು ಅಲ್ಲಿಂದ 3 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ತೊಗೊಂಡು ಹಾಗೆ ನೆಕ್ ಶೇಪ್ 4 ಇಂಚು ಒಂದು ಬಾಕ್ಸ್ ಹಾಕ್ಕೊಂಡ್ಬಿಡಿ. ಅದಕ್ಕೆ ಇವು ನೋಡಿ, ಇವೆರಡರನ್ನು ಒಂದು ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಹಾಕ್ಕೊಂಡ್ಬಿಡಿ. ಅಂದರೆ ಡಿಸೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ಈ ನೆಕ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡುವಾಗ ಅಷ್ಟು ಇದು ಅನಿಸೋದಿಲ್ಲ, ಲುಕ್ ಅನಿಸೋದಿಲ್ಲ. ಬಟ್ ಹಾಕ್ಕೊಂಡಾಗ ತುಂಬ ಲುಕ್ ಅಂದರೆ ತುಂಬ ಲುಕ್ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ರೌಂಡ್ ನೆಕ್ ಹಾಕ್ಕೊಂಡೆ. ಸೊ ಒಂದು ಸೈಡ್ ಮಾತ್ರ ರೌಂಡ್ ನೆಕ್ ಹಾಕ್ಕೊಳ್ಬೇಕು. ಈ ಥರ ಓಪನ್ ಮಾಡ್ಕೊಂಡು ನೋಡಿ, ಇನ್ನೂ ಇಲ್ಲಿಗೆ ಮಾರ್ಕ್ ಇದನ್ನು ಇನ್ನೂ ಅಳತಾ ಇದೆ. ಇದ್ರದ್ದು ಶೋಲ್ಡರಿಂದ 3 ಇಂಚ್ ತೊಗೊಳ್ಳಿ ಕೆಳಗೆ. ಇದೊಂದು ಬಾಕ್ಸ್ ಹಾಕ್ಕೊಂಡ್ಬಿಡಿ. 2 ಸೈಡ್ 3 ಇಂಚ್ ತೊಗೊಂಡು ಇಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಳ್ಳಿ, ಲೈನ್ ಹಾಕ್ಕೊಂಡ್ಬಿಡಿ. ಹಾಗೆ ಅಂದಾಜು ಮೇಲೆ ಒಂದು ರೌಂಡ್ ಶೇಪ್ ತೊಗೊಂಡಿದ್ದೀನಿ. ನಿಮಗೆ ಅಳತೆನೇ ಹೇಳೋದಾದರೆ ಅಲ್ಲಿಂದ 1 ಇಂಚ್ ಮುಂದೆ ತೊಗೊಂಡಿದ್ದೀನಿ. ಸೊ ಇನ್ನು ನೋಡಿ ನೆಕ್ ಯಾವ ಥರ ಶೇಪ್ ಹಾಕ್ಕೊಳ್ತೀನಿ. ಸೊ ಈ ಥರನೇ ನೀವು ನೆಕ್ ಶೇಪ್ ಹಾಕ್ಕೊಳ್ಳಿ. ನೋಡಿ, ಒಂದು ಸೈಡ್ ರೌಂಡ್ ಬರಬೇಕು, ಒಂದು ಸೈಡ್ ಈ ಥರ ಎಲೆ ಶೇಪ್ ಬರಬೇಕು. ನೋಡಿ, ಎಲೆ ಶೇಪ್ ಬಂದರೆ ಕರೆಕ್ಟ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಎಷ್ಟು ಬೇಕಲ್ಲ ನೋಡಿ, ಸ್ವಲ್ಪ ಬೇಕಂದರೆ ಸ್ವಲ್ಪ ಮೇಲೆ ತೊಗೊಳ್ಬೋದು, ಡೀಪ್ ಬೇಕಂದರೆ ಸ್ವಲ್ಪ ಕೆಳಗೆ ತೊಗೊಳ್ಬೋದು, ಅದು ನಿಮ್ಮ ಇಂಟ್ರೆಸ್ಟ್. ನೋಡಿ ಯಾವ ಥರ ಬಂದಿದೆ. ಸೊ ಇನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡೋಣ. ಫ್ರೆಂಡ್ಸ್, ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಸಬ್ಸ್ಕ್ರೈಬ್ ಬಟನ್ ಬೆಲ್ ಮಾಡೋದ್ರಿಂದ ಒತ್ತೋದ್ರಿಂದ ನಿಮಗೇನು ಹಣ ಕಟ್ ಆಗೋದಿಲ್ಲ. ನೋಡಿ, ಈ ಥರ 1/2 ಇಂಚ್ ಕೆಳಗೆ ಬಿಟ್ಟಿದ್ದೆ ಅಲ್ವಾ, ಸೊ ಅದು 1/2 ಇಂಚ್ ಸ್ಟಿಚ್ ಮಾಡಿಕೊಂಡೆ. ನಂತರ ಈ ನೆಕ್ ಶೇಪ್ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಸೊ ಅದ್ರ ಮೇಲೇ ಕರೆಕ್ಟ್ ಸ್ಟಿಚ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಟ್ರೆಂಡಿಂಗ್ ಡಿಸೈನ್. ಇದು ನೋಡಿ, ಈ ಥರ ಅಲ್ಲೇ ಟರ್ನ್ ಮಾಡಿಕೊಂಡು ಈ ರೌಂಡ್ ಶೇಪ್ ಒಂದು ಹೊಲ್ಕೊಂಡು ಬಿಡೋಣ. ಸೊ ನೋಡಿ, ಸೊ ಆಯಿತು. ಇನ್ನು ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಒಂದು 1/2 ಇಂಚ್ ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿ, ಎಂಡಿಗೆ ಕಟ್ ಮಾಡಬೇಡಿ. ಸೊ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಪ್ರಯತ್ನ ಮಾಡ್ತೀನಿ ನಿಮಗೆ ತಿಳಿಸೋದಕ್ಕೆ. ನೋಡಿ, ಈ ಥರ
ಈ ಥರ ಕಟಿಂಗ್ ಆಯಿತು. ನೋಡಿ, ಇನ್ನು ಇದನ್ನು ಟರ್ನ್ ಮಾಡಬೇಕು. ಸೊ ಈ ಥರ ನೋಡಿ, ನಡುವೆ ಜಾಗ ಇರತ್ತಲ್ವ, ಸೊ ಅಲ್ಲಿ ಬಟ್ಟೆ ಎಲ್ಲ ಎಳ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇನ್ನು ಇದ್ರದ್ದು ಬ್ಲೌಸಿಂದು ಮೂಲೆ ಬರುತ್ತಲ್ವ, ಆ ಮೂಲೆ ಒಂದು ಕರೆಕ್ಟ್ ಸ್ಟಿಚ್ ಮಾಡಬೇಕು. ಮೂಲೆ ಬರಬೇಕಂದ್ರೆ ಒಂದು ಕಡ್ಡಿ ಅಥವಾ ಒಂದು ಸ್ಕ್ರೂ ಡ್ರೈವರ್ ಆದರೂ ನಡೆಯುತ್ತೆ. ನೋಡಿ, ನಾನು ಕಡ್ಡಿ ತಗೋತಿದ್ದೀನಿ. ಸೊ ಈ ಕಡ್ಡಿ ಸಹಾಯದಿಂದ ಈ ಮೂಲೆ ಶೇಪ್ ಇರುತ್ತಲ್ವ, ಸೊ ಇದನ್ನು ಹೊಳಿಸ್ಕೋಬೇಕು. ತುಂಬ ನೀಟಾಗಿ ಬರಬೇಕು, ಆ ಥರ ಹೊಳಿಸ್ಕೋಬೇಕು. ನೋಡಿ, ನೋಡಿ ಈ ಥರ ನಾವು ಏನು ಚೂಪ್ ಮಾಡಿರ್ತೀರಲ್ಲ, ಸೊ ಆ ಥರ ಚೂಪಲ್ಲೇ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಸೊ ಇನ್ನು ಇದನ್ನು ಸ್ಟಿಚ್ ಮಾಡ್ಕೊಂಬಿಡೋಣ. ಅದು ಹೇಗಿರುತ್ತಲ್ವ ಶೇಪ್, ಸೊ ಅದೇ ಶೇಪಲ್ಲಿ ಬಟ್ಟೆ ಹೊಳಿಸ್ಕೊತಾ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಆ ಥರ ಸ್ಟಿಚ್ ಮಾಡ್ಕೊತಿದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ಇದು ಇನ್ನು ಅಷ್ಟೇನು ಕಷ್ಟ ಅಲ್ಲ, ಯಾರು ಬೇಕಾದರೂ ಸ್ಟಿಚ್ ಮಾಡ್ಬೋದು. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಹೇಗೆ ಬಂತಂತ ಕಮೆಂಟ್ ಮಾಡಿ. ನೋಡಿ, ಅದು ಏನು ಶೇಪ್ ಇರುತ್ತಲ್ವ, ಮೂಲೆ ಎಲ್ಲ ಕರೆಕ್ಟಾಗಿ ಹೊಳಿಸ್ಬೇಕು. ಮೂಲೆ ಎಲ್ಲ ತಪ್ಪಿಸೋ ಹಾಗಿಲ್ಲ. ಆದಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮುದ್ದೆ ಮಾಡಬೇಡಿ, ಅಂದರೆ ಬಟ್ಟೆ ಸ್ವಲ್ಪ ಜಗ್ಗಿ ಹೊಲಿರಿ. ಅದೇನಾಗುತ್ತೆ, ಲೂಸ್ ಬಿಟ್ಟು ಸ್ಟಿಚ್ ಮಾಡಿದ್ರೆ ಬಟ್ಟೆ ಎಲ್ಲ ಮುದುಡೆ ಆಗುತ್ತೆ. ಸೊ ಎಷ್ಟು ಆಗುತ್ತಲ್ವ, ಸೊ ಸ್ವಲ್ಪ ಜಗ್ಗಿ ಅಂದರೆ ತುಂಬ ಪ್ರೆಸ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಜಗ್ಗಿ ಸ್ಟಿಚ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ. ನೋಡಿ, ಇದು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇನ್ನು ಇದು ಬ್ಯಾಕ್ ಒಂದು ಸ್ಟಿಚ್ ಹಾಕೊಂಡು ಬಿಡೋಣ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಡಿಸೈನ್. ತುಂಬ ಚೆನ್ನಾಗಿರುತ್ತೆ ಹಾಕೊಂಡಾಗ. ಈಗಂತೂ ಫ್ಯಾನ್ಸಿ ಟೈಪಲ್ಲಿ ಪ್ಲೇನ್ ಸಾಡಿ ಬರುತ್ತೆ ಗೊತ್ತಾ, ಸೊ ಆ ಪ್ಲೇನ್ ಸಾಡಿಯಲ್ಲಿ ಈ ಥರ ಡಿಸೈನರ್ ಬ್ಲೌಸ್ ಬರ್ತಿದೆ. ಸೊ ಆ ಬ್ಲೌಸನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಲುಕ್ ಕಾಣುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಸೊ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕು, ಸ್ಕಿಪ್ ಮಾಡ್ಕೊಳ್ಬೇಡಿ. ಸ್ಕಿಪ್ ಮಾಡಿಕೊಂಡ್ರೆ ಅದು ಸ್ಟಿಚಿಂಗ್ ಹೇಗೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇದೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಆಲ್ ಓವರ್ ಸ್ಟಿಚ್ ಮಾಡಿಕೊಂಡೆ, ಯಾಕಂದರೆ ಬಟ್ಟೆ ಸರಿದಾಡುತ್ತೆ ಮೇನ್ ಕ್ಲಾತು ಹಾಗೆ ಅಸ್ತಾರು. ಸೊ ಈ ಥರ ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇರಲ್ಲ. ಓವರಾಲ್ ಸ್ಟಿಚ್ ಆಯಿತು ನೋಡಿ. ಈ ಮೂಲೆ ಎಲ್ಲ ಕರೆಕ್ಟ್ ಬರಬೇಕು, ಈ ಥರ ಬಂದಿದೆ. ಇನ್ನು ಇದಕ್ಕೆ ನೀವು ಬಟನ್ ಬೇಕಾದರೂ ಹಾಕ್ಕೊಳ್ಬೋದು, ಅಥವಾ ಹುಕ್ ಆದರೂ ಮಾಡ್ಕೊಳ್ಬೋದು, ಅಥವಾ ನೀವು ಅದನ್ನು ಜಾಯಿಂಟ್ ಮಾಡಿಬಿಟ್ಟು ನಡೆಯುತ್ತೆ, ಅದೇನಿರುತ್ತಲ್ವ. ಸೊ ಅದು ರೌಂಡ್ ಕ್ಲಾತ್ ಆಚೆ ಕಡೆ ಇದಕ್ಕೆ ಈ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಂಡು ಅದ್ರ ಮೇಲೆ ಏನಾದರೂ ನೀವು ಡಿಸೈನರ್ ಪೆಂಡೆಂಟು ಹಚ್ಕೊಳ್ಬೋದು. ಸೊ ಅವರು ಕಷಿನೇ ಈಡಂತ ಹೇಳಿದರು. ಸೊ ನಾನು ಅದಕ್ಕೆ ಕಷಿನೇ ಹಚ್ತೀನಿ.
ನಿಮ್ಮ ಇಂಟ್ರೆಸ್ಟ್, ನೀವು ಬಟನ್ ಆದರೂ ಮಾಡ್ಕೊಳ್ಳಿ, ಹುಕ್ಸ್ ಆದರೂ ಮಾಡ್ಕೊಳ್ಳಿ, ಅಥವಾ ಜಾಯಿಂಟೇ ಮಾಡ್ಕೊಳ್ಳಿ. ಸೊ ಅದು ನಿಮ್ಮ ಇಂಟ್ರೆಸ್ಟ್, ಯಾವ ಥರ ಮಾಡಿಕೊಂಡ್ರು ಈ ನೆಕ್ ಮಾತ್ರ ಸೂಪರಾಗಿ ಕುತ್ಕೊಳ್ಳುತ್ತೆ. ಸೊ ನಾನೀಗ ನೋಡಿ ಅದೇ ಕಲರಲ್ಲಿ ಕಷಿ ಹಚ್ತೀನಿ. ಸೊ ನೋಡಿ ಆಲ್ಮೋಸ್ಟ್ ಒಂದು 4-5 ದಿನವೇ ಹೆಚ್ಚಾಯ್ತು ಅಂತ ಕಾಣಿಸುತ್ತೆ ನಾನು ವಿಡಿಯೋ ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ. ಸೊ ಹಿಂದಿನ ಶಾರ್ಟ್ ವಿಡಿಯೋ ಯಾರು ನೋಡಿಲ್ಲ, ಸೊ ಪ್ಲೀಸ್ ನೋಡಿ, ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದೇನು ದುಡ್ಡು ಕಟ್ ಆಗಲ್ಲ. ಎಷ್ಟೋ ಜನರಿಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಮೌಂಟ್ ಕಟ್ ಆಗತ್ತೇನೋ ನಮ್ಮ ಹತ್ರ ಇರೋದು ಅಂತ ಅನುಮಾನ ಇರುತ್ತೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ ನಾನು, ಅದೇನು ಪ್ರಾಬ್ಲಮ್ ಇಲ್ಲ, ನಿಮ್ಮದೇನು ಅಮೌಂಟ್ ಕಟ್ ಆಗೋದಿಲ್ಲ, ಅದ್ರ ಬಗ್ಗೆ ಚಿಂತೆ ಬೇಡ. ಇನ್ನು ನಾನು ಇದು ಕಷಿಗೆ ಲಟ್ಕನ್ ಮಾಡ್ಕೊಂಡು ಬಿಡ್ತೀನಿ. ನಾರ್ಮಲಾಗಿ ಮಾಡ್ತೀನಿ, ಇದೇನು ಡಿಸೈನ್ ಮಾಡೋದಿಲ್ಲ. ಸೊ ನಾರ್ಮಲಾಗಿ ಲಟ್ಕನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಲಟ್ಕನ್ ಒಂದಾದರೆ ಬ್ಲೌಸ್ ಫಿನಿಶಿಂಗ್ ಆಯಿತು. ಬ್ಲೌಸ್ ಇದೆಯಲ್ಲ, ನಾವು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳು ಒಂದೊಂದು ಹಾಕ್ಕೊಂಡಾಗ ನಮಗೆ ಅನ್ನಿಸ್ಬೇಕು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ. ಸೊ ಆ ಥರ ಸ್ಟಿಚ್ ಮಾಡಬೇಕು. ಬೇರೆಯವರು ಯಾರು ಹೊಲಿದಿದ್ದಾರೆ ಅನ್ನೋ ಹಾಗೆ ಸ್ಟಿಚ್ ಮಾಡಬೇಕು. ಸೊ ಅದರಿಂದ ಏನಾಗುತ್ತೆ, ಅವರು ನಮ್ಮ ಕಡೆನೇ ಬರ್ತಾರೆ, ಇವ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ, ಇವ್ರು ಚೆನ್ನಾಗಿ ಹೊಲಿತಾರೆ, ಇವ್ರ ಹತ್ರನೇ ಹಾಕೋಣ ಅಂತ. ಸೊ ಮನಸ್ಸಿಟ್ಟು ಹೊಲಿರಿ. ಮನಸ್ಸಿಟ್ಟು ಹೊಲಿದ್ರೆ ಬ್ಲೌಸು ಕೆಡಲ್ಲ. ಸೊ ಇನ್ನೂ ಒಬ್ಬರಿಂದ ನಿಮಗೆ 10 ಜನ ಬರೋ ಸಾಧ್ಯತೆ ಇರುತ್ತೆ. ಸೊ ನೋಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡೋರು ಮಾಡಿ. ಯಾವುದೋ ಧ್ಯಾನದಲ್ಲಿ, ಯಾವುದೋ ಟೆನ್ಷನಲ್ಲಿ ಮಾಡಬೇಡಿ. ಆ ಥರ ಟೆನ್ಷನ್ ಇದ್ದಾಗ ಸ್ವಲ್ಪ ರಿಲೀಫ್ ತೊಗೊಳ್ಳಿ, ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬ್ಲೌಸು ಹೊಲಿಯುವಾಗ ಕೆಟ್ಟು ಹೋದರೆ ನಂತರ ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಸೊ ಸ್ಟಿಚ್ ಮಾಡುವಾಗ, ಕಟ್ ಮಾಡುವಾಗ ಸ್ವಲ್ಪ ನಿಮ್ಮ ಧ್ಯಾನ ಬ್ಲೌಸ್ ಕಡೆ ಇದು ಏನು ಮಾಡ್ತಿರ್ತೀರಲ್ವ, ಸೊ ಆ ಕೆಲಸದ ಮೇಲೆ ಕೊಡಿ. ಅಡುಗೆ ಮಾಡಬೇಕು, ಹಾಗೆ ಗಂಡ ಬರ್ತಾರೆ, ಮಕ್ಕಳು ಬರ್ತಾರೆ. ಸೊ ಇದನ್ನೆಲ್ಲ ಟೆನ್ಷನ್ ಇಟ್ಕೊಳ್ಬೇಡಿ. ಅವರೆಲ್ಲ ಬಂದರೆ ಇದನ್ನು ಕೆಲಸ ಬಿಟ್ಟು ಅವ್ರದ್ದು ನೋಡ್ಕೊಳ್ಳಿ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂದರೆ ಆಗಲ್ಲ. ಈ ಥರ ನಾನು ಟಿಪ್ಸ್ ಕೊಡೋದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಟೇಲರ್ ಆಗ್ತೀರಾ. ನೋಡಿ ಯಾವ ಥರ ಬಂದಿದೆ ಅಂತ. ಸೊ ನೀವು ಇಲ್ಲಿ ಏನು ಮಾಡ್ಬೋದು, ನಾನು ಇಲ್ಲಿ ಕಷಿ ಹಚ್ಚಿದ್ದೀನಲ್ವ, ಇಲ್ಲಿ ನೀವು ಬಟನ್ ಮಾಡ್ಕೋಬೋದು ಅಥವಾ ಹುಕ್ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಲೇಸ್ ಹಚ್ಚಿಲ್ಲ. ನಿಮಗೆ ಬೇಕಾದರೆ ಸಣ್ಣದ ಅಥವಾ ಯಾವ ಥರದಾದರೂ ಚೆನ್ನಾಗಿರುವಂಥ ಲೇಸು ಅಟ್ಯಾಚ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಬನ್ನಿ ಹಾಗಾದರೆ ಒಂದು ಸಲ ವಿಡಿಯೋ ತೋರಿಸ್ತೀನಿ ಯಾವ ಥರ ಬ್ಲೌಸ್ ಬಂದಿದೆ ಅಂತ. ನೋಡಿ ಇಲ್ಲಿ ಕಷಿ ಕಟ್ಟಿದಲ್ಲಿ ಜಾಯಿಂಟ್ ಮಾಡ್ಕೋಬೋದು ಬಟನ್.